ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದ ಬೆನ್ನಲ್ಲೇ ಈಗ ಡಿಜಿಪಿ ಜೈಲಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ದೌಡಾಯಿಸಿಬಿಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಇವೆಲ್ಲ ಬಿಂದಾಸ್ ಆಗಿರ್ಲಿಕ್ಕೆ ಯಾವ್ಯಾವ ಅಧಿಕಾರಿಗಳು ಸಾಥನ್ನ ಕೊಟ್ಟಿದ್ದಾರೆ, ಮೊಬೈಲ್, ಸಿಗರೇಟ್ ಹೀಗೆ ಬಿಂದಾಸ್ ಆಗಿರ್ಲಿಕ್ಕೆ ಯಾರು ಸಾಥನ್ನ ಕೊಟ್ಟಿದ್ದಾರೆ ಅಂತ ಇಂಚಿಂಚಾಗಿ ಪರಿಶೀಲನೆ ಮಾಡಲಿಕ್ಕೆ ಡಿಜಿಪಿ ಜೈಲಿಗೆ ದೌಡಾಯಿಸಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ. ಪರಪ್ಪನ ಅಗ್ರಹಾರಕ್ಕೆ ದೌಡಾಯಿಸಿದ್ದಾರೆ ಡಿಜಿಪಿ. ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಡಿಜಿಪಿ ಮಾಲಿನಿ. ಜೈಲು ಪರಿಶೀಲನೆಗೆ ಈಗ ಮುಂದಾಗಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ. ದರ್ಶನ್ ಫೋಟೋ ವಿಡಿಯೋಗಳು ಲೀಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಇಂಚಿಂಚು ಮಾಹಿತಿಯನ್ನ ಪಡೆದಿದ್ದಾರೆ ಡಿಜಿಪಿ. ಗೃಹ ಸಚಿವರು ಸೂಚನೆ ಕೊಡ್ತಿದ್ದಂತೆ ಡಿಜಿಪಿ ಜೈಲಿಗೆ ವಿಸಿಟ್ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಜೊತೆ ಸಭೆಯನ್ನ ನಡೆಸುತ್ತಿದ್ದಾರೆ. ಜೈಲಿನಲ್ಲಿ ಮೊಬೈಲ್, ಸಿಗರೆಟ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಕ್ರಮಗಳಿಗೆ ಸಾಥ್ ಕೊಟ್ಟ ಅಧಿಕಾರಿಗಳು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಡಿಜಿಪಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ A2 ಆರೋಪಿಯಾಗಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಒಂದು ಕಡೆ ದರ್ಶನ್ಗೆ ಮನೆ ಊಟ ಬೇಕು, ಸಣ್ಣ ಆಗ್ತಿದ್ದಾರೆ, ಆರೋಗ್ಯ ಸಮಸ್ಯೆ ಬರ್ತಿದೆ, ಇವೆಲ್ಲ ಕಾರಣಗಳನ್ನ ಹುಡ್ತಾ ಇದ್ರು. ಆದ್ರೆ ನಿನ್ನೆ ನಟ ದರ್ಶನ್ ರಾಜಾತಿಥ್ಯವನ್ನ ಸ್ವೀಕರಿಸ್ತಿರುವಂತ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೂತು ಜೈಲಿನ ಒಳಗಡೆ ಇತರ ಕೈದಿಗಳ ಜೊತೆ ಕೂತ್ಕೊಂಡು ಒಂದು ಕೈಯಲ್ಲಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟು ಎಲ್ಲವನ್ನ ಸೇದುತ್ತಾ ಕುಡಿಯುತ್ತಾ ಬಿಂದಾಸ್ ಆಗಿರುವಂತ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಈಗ ಪರಪ್ಪನ ಅಗ್ರಹಾರಕ್ಕೆ ದೌಡಾಯಿಸಿದ್ದಾರೆ ಡಿಜಿಪಿ. ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ. ದರ್ಶನ್ ಫೋಟೋ ಮತ್ತು ವಿಡಿಯೋಗಳು ಲೀಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಇಂಚಿಂಚು ಮಾಹಿತಿಯನ್ನ ಪಡೆದಿದ್ದಾರೆ ಡಿಜಿಪಿ. ಇನ್ನೊಂದು ಕಡೆಯಲ್ಲಿ ಗೃಹ ಸಚಿವರು ಸೂಚನೆ ಕೊಡ್ತಿದ್ದಂತೆ ಈಗ ಹೈ ಅಲರ್ಟ್ ಆಗಿದ್ದಾರೆ ಡಿಜಿಪಿ. ಹೀಗಾಗಿನೇ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಜೈಲಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಗೃಹ ಸಚಿವರು ಸೂಚನೆಯನ್ನ ಕೊಡ್ತಿದ್ದಂತೆ ಜೈಲಲ್ಲಿ ಎಲ್ಲಾ ರೀತಿಯಾದಂತ ಪರಿಶೀಲನೆಯ ಮಾಡ್ತಿದ್ದಾರೆ. ಹೇಗೆ ಒಳಗಡೆ ಬಂತು, ಮೊಬೈಲ್ ಹೇಗೆ ಬಂತು, ಸಿಗರೇಟ್ ಹೇಗೆ ಬಂತು, ಆ ರೀತಿಯಾಗಿ ಕುರ್ಚಿಯನ್ನ ಹಾಕೊಂಡು ಆರಾಮಾಗಿ ಮಾತಾಡ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಈಗ ಡಿಜಿಪಿ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಇದೆಲ್ಲದಕ್ಕೂ ಕೂಡ ಸಾಥನ್ನ ಕೊಟ್ಟಿರುವಂತ ಜೈಲಧಿಕಾರಿಗಳು ಯಾರು, ಇವೆಲ್ಲದರ ಬಗ್ಗೆ ಡಿಜಿಪಿ ದಿಢೀರ್ ಅಂತ ಜೈಲಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ.